ಅಲ್ಲೇ ಐತೆ ಪೋರಿ ಪಾಪುರಿ. ಅವತಾರ್ ಮೂವಿ ಈ ಸೀನ್ ಇಲ್ಲಿಂದನೇ ಜಸ್ಟ್ ಲೈಕ್ ಅ ವಾವ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಡೇ 3. ನಾನು ಚೈನಾದಲ್ಲಿ ಟ್ರಿಪ್ಗೆ ಬಂದಿದ್ದೀನಿ. ಸೊ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಎಲ್ಲನೂ ನಿಮಗೂ ತೋರಿಸ್ತೀನಿ. ಈಗ ಹೋಟೆಲಲ್ಲಿದ್ದೀವಿ, ರೆಡಿ ಆದ್ವಿ, ಕ್ಯಾಬ್ ಬುಕ್ ಮಾಡಿದ್ದೀವಿ. ಸೊ ಕ್ಯಾಬ್ ಬಂದಮೇಲೆ ಕ್ಯಾಬ್ ಹತ್ಕೊಂಡು ಪ್ಲೇಸಿಗೆ ಹೋಗಿ ಅಲ್ಲಿ ಏನೇನಿದೆ ಎಲ್ಲನೂ ನಿಮಗೂ ತೋರಿಸ್ತೀನಿ. ಸೊ ಮೊನ್ನೆ ಹಾಕಿದ್ದ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನು ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡ್ದಂಗೆ. ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಕ್ವಿಕ್ ಔಟ್ಫಿಟ್ ಚೆಕ್. ಗೈಸ್, ಈಗ ಇಲ್ಲಿ ಬಂದಿದ್ದೀವಿ ಬೆಟ್ಟದ ಹತ್ರ. ನಿನ್ನೆ ಹೋಗಿದ್ದ ನ್ಯಾಷನಲ್ ಪಾರ್ಕ್ ಹತ್ರನೇ ಇದ್ದೀವಿ ಈಗ, ಬಟ್ ನಿನ್ನೆ ಬೇರೆ ಗೇಟಲ್ಲಿ ಹೋಗಿದ್ವಿ, ಇವತ್ತು ಬೇರೆ ಗೇಟ್ ಕಡೆಯಿಂದ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಸೊ ಇದು ಎಂಟ್ರೆನ್ಸ್. ಈಗ ಒಳಗಡೆ ಹೋಗ್ತಿದ್ದೀವಿ. ತುಂಬ ನಡಿಬೇಕಾಗುತ್ತೆ. ನಡೆದು ಒಳಗಡೆ ಹೋಗಿ ನನಗೆ ಸೀನಿಕ್ ಸ್ಪಾಟ್ ಸಿಕ್ಕಿದಾಗ ನಿಮಗೂ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಫುಲ್ ಮರಗಳು ಎಲ್ಲ ಇದ್ದಾವೆ, ಫಾರೆಸ್ಟ್ ಏರಿಯಾ. ಆ್ಯಂಡ್ ಇಲ್ಲಿ ವಾಟರ್ ಫ್ಲೋ. ಕಾರ್ ಮೇಲೆ ಹೋಗ್ತಿದ್ದೀವಿ. 黄石寨索道是张家界的核心景区，就有福寿黄石寨往到张家界，别看显花园往。You can say you have not visited Huangshi Zai if you don't go to the front garden. The hiking route around the village is built to international standards. The scenery along the hiking route is like a miniature fairyland. English record na open ಮಾಡಿದ್ದಾರೆ. ಈ ಕಡೆ ಬರುತ್ತೆ ಅದು. ಮಂಕೀಸ್ ಇದಾವೆ ತುಂಬಾನೇ ಎಲ್ಲ ಕಡೆ. ಈಗ ನಾವು ಕೇಬಲ್ ಕಾರಿಂದ ಇಳಿದು ಒಂದು ವಿಲೇಜ್ಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಿದ್ದೀವಿ. 3 ಕಿಲೋಮೀಟರ್ಸ್ ಇದೆ ಆ ವಿಲೇಜ್ ಇಲ್ಲಿಂದ. ಸೊ ಇಲ್ಲೂ ಕೂಡ ಮೌಂಟೇನ್ ವ್ಯೂಸ್ ಥರ ಇದೆ. ಸೊ ಈ ಥರ ರೂಟಲ್ಲಿ ಒಂದು 3 ಕಿಲೋಮೀಟರ್ಸ್ ವಾಕ್ ಮಾಡ್ಕೊತ ವಿಲೇಜ್ ತನಕ ಹೋಗ್ತೀವಿ. ಹೋಗ್ತಾ ಈ ಥರ ವ್ಯೂಸ್ನೆಲ್ಲ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ನೇಚರಲ್ಲಿ ಮುನ್ಗೋಗಿ ವಿಲೇಜ್ಗೆ ರೀಚ್ ಆಗ್ತೀವಿ. ನಾವೀಗ ಆ ವಿಲೇಜಿಗೆ ಹೋಗ್ತಿರೋದು. ದಾಹುವಾನ್ ವಿಲೇಜ್ 2.48 ಕಿಲೋಮೀಟರ್ಸ್ ಇದೆ. ಇನ್ನು ಹೀಗೆ ಹೋಗಬೇಕು ನಡ್ಕೊಂತ. ಇಲ್ಲಿ ಸೈಂಟ್ ಎಲಿಫೆಂಟ್ ವ್ಯೂ ದ ಅರೆ ಅಂತ ಇದೆ. ಬ್ರಿಡ್ಜಿಂದ ವ್ಯೂ ಸಕ್ಕತ್ತಾಗಿ ಕಾಣ್ತಿದೆ. ಇನ್ನು ಇಲ್ಲೆಲ್ಲ ನಡ್ಕೊಂಡು ಹೋಗಬೇಕು. ಅಲ್ಲಿಂದ ಬಂದಿದ್ದು ನಾವು, ಈಗ ಇಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ದೀವಿ. ಅವತಾರ್ ಮೂವಿ ಈ ಸೀನ್ ಇಲ್ಲಿಂದನೇ ಇನ್ಸ್ಪಿರೇಷನ್ ತಗೊಂಡು ಮಾಡಿದ್ದು.
ಗೈಸ್ ಇವತ್ತು ಸ್ಕೂಲ್ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಇಲ್ಲಿ ಟ್ರೆಕ್ಕಿಂಗ್ಗೆ. ಇಷ್ಟು ಜನ ಸ್ಕೂಲ್ ಮಕ್ಕಳು ಬಂದಿದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ. ಸ್ಕೂಲ್ ಟ್ರಿಪ್ ಕರ್ಕೊಂಡು ಬಂದಿದ್ದಾರೆ ಈ ಮೌಂಟೇನ್ಸ್ಗೆ. ಗೈಸ್ 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೇಬಲ್ ಕಾರಲ್ಲಿ ಕೆಳಗಡೆ ಬಂದ್ವಿ. ಆ್ಯಂಡ್ ಇಲ್ಲಿ ಮತ್ತೆ ಇನ್ನೂ 3 ಕಿಲೋಮೀಟರ್ಸ್ ವಾಕ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಇಲ್ಲಿರೋ ಪ್ಲೇಸ್ ಬಂದು ಗೋಲ್ಡನ್ ವಿಪ್ ಸ್ಟ್ರೀಮ್ ಅಂತೆ. ಸೊ ಈ ವ್ಯೂವನ್ನೆಲ್ಲ ಎಂಜಾಯ್ ಮಾಡಿಕೊಂಡು ವಾಕ್ ಮಾಡಿಕೊಂಡು ಹೋಗ್ತಿದ್ದೀವಿ. Just like a wow. Guys, the view. ದೂರ ನಡ್ಕೊಂಡು ಬಂದಿದ್ದಕ್ಕೆ ಈ ವ್ಯೂ. ಓಪನ್ ಆಗುತ್ತೆ. ಗೈಸ್ ಈಗ ಆ ಪ್ಲೇಸಿಂದ ಬೇರೆ ಪ್ಲೇಸ್ಗೆ ಹೋಟೆಲ್ ಬುಕ್ ಮಾಡಿ ಅಲ್ಲಿ ಬಂದಿದ್ದೀವಿ. ಅಲ್ಲಿ ಅಷ್ಟೇ ಪ್ಲೇಸಸ್ ಎಲ್ಲ ನೋಡಿದ್ದಾಯಿತು. ಈಗ ಈ ಪ್ಲೇಸ್ ಹತ್ರ ಇನ್ನೂ ಯಾವ್ಯಾವ ಪ್ಲೇಸ್ ಇದೆ ಅದನ್ನೆಲ್ಲ ಕವರ್ ಮಾಡೋಣ ಅಂತ. ಸೊ ಇಟ್ಸ್ ಗೋ. ರೂಮ್ ನಂಬರ್ 726.